ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಸ್ಟ್ ಅನದರ್ ಕನ್ನಡಿಗ ಎಂ ಸುನಿಲ್. ಇವತ್ತಿನ ಟಾಪಿಕ್ ಲ್ಯಾಪ್ರೋಸ್ಕೋಪಿಕ್ ಟವರ್ ವಿತ್ ಕೇಬಲ್ ಎಕ್ಸ್ಪ್ಲನೇಷನ್ ವಿತ್ ಅಟ್ಯಾಚ್ಮೆಂಟ್ಸ್. ನೀವು ಟ್ರಾಲಿ ಮೇಲೆ ನೋಡ್ತಿದ್ದೀರಾ, ಕ್ಯಾಮರಾ ಕೇಬಲ್, CO2 ಇನ್ಸಪಲೇಟರ್ ಕೇಬಲ್, ಲೈಟ್ ಕೇಬಲ್, 10mm ಟೆಲಿಸ್ಕೋಪ್. ಹೀಗೆ ಕ್ಯಾಮರಾ ಕೇಬಲ್ ಇದರಲ್ಲಿ 2 ಎಂಡ್ಸ್ ಇರುತ್ತೆ. ಒಂದು ಎಂಡ್ ಬಂದುಬಿಟ್ಟು ಕ್ಯಾಮರಾ ರೀಡರ್ ಕನೆಕ್ಟರ್ ಮಾಡ್ತೀವಿ, ಮತ್ತು ಮತ್ತೊಂದು ಎಂಡ್ ಬಂದುಬಿಟ್ಟು ಟೆಲಿಸ್ಕೋಪ್ಗೆ ಕನೆಕ್ಟ್ ಮಾಡ್ತೀವಿ. ಮತ್ತು ಟೆಲಿಸ್ಕೋಪ್ಗೆ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಮೇಲೆ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಟೆಲಿಸ್ಕೋಪ್ ಒಳಗಡೆ ಹಾಕಿದಾಗ ಮತ್ತು ಅದು ಬಿಟ್ಟರೆ ಲಾಕ್ ಆಗುತ್ತೆ. ಮತ್ತು ಕೇಬಲ್ನ ನಾವು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೇಬಲ್ನ ನಾವು ವೈಪ್ ಮಾಡುವಾಗ ಕ್ಯಾಮರಾ ಹೆಡ್ನ ವೈಪ್ ಮಾಡಬಾರ್ದು, ಮತ್ತು ಡ್ರೈ ಗಾಜಿಂದ ಮಾತ್ರ ಒಳಗಡೆ ಲೆನ್ಸ್ನ ವೈಪ್ ಮಾಡಬೇಕು. ಕೇಬಲ್ನ ನಾವು ಅಂದರೆ ಕೇಬಲ್ನ ಯಾವ ಥರ ನಾವು ಫೋಲ್ಡ್ ಮಾಡಿಡಬೇಕಂದ್ರೆ ಯೂಶಲಿ ಕೇಬಲ್ನ ಅಗಲ ಫೋಲ್ಡ್ ಮಾಡಬೇಕು, ಯಾಕಂದರೆ ಅದು ಕೇಬಲ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು ಲೈಟ್ ಸೋರ್ಸ್ ಕೇಬಲ್. ಇದು ಕೂಡ 2 ಎಂಡ್ಸ್ ಇರುತ್ತೆ. ಒಂದು ಎಂಡು ನಾವು ಲೈಟ್ ಸೋರ್ಸ್ ಮಿಷಿನ್ಗೆ ಕನೆಕ್ಟ್ ಮಾಡ್ತೀವಿ, ಮತ್ತೊಂದು ಎಂಡು ಸ್ಮಾಲ್ ಅಟ್ಯಾಚ್ಮೆಂಟ್ ಇರುತ್ತೆ, ಅಂದರೆ ಪುಲ್ ಟೈಪ್ ಅಥವಾ ಪುಷ್ ಟೈಪ್. ಇದು ತೆಗೆದಾಗ ಆಟೋಮೆಟಿಕ್ ಲೈಟ್ ಆಫ್ ಆಗುತ್ತೆ, ಮತ್ತು ಹಾಕಿದ್ರೆ ಆನ್ ಆಗುತ್ತೆ. ಇದನ್ನು ನಾವು ಟೆಲಿಸ್ಕೋಪ್ಗೆ ಯಾವ ಥರ ಫಿಕ್ಸ್ ಮಾಡಬೇಕಂದ್ರೆ ಥ್ರೆಡ್ ಫಿಕ್ಸೇಷನ್ ಥರ ಇರುತ್ತೆ. ಮತ್ತು ನಾವು ಲೈಟ್ ಇರಲಿ ಆಟೋಮೆಟಿಕಲಿ 40 to 60 ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ. ಮತ್ತು ಆಫ್ಟರ್ ಕೇಸ್ ನಾವು ಕೇಬಲ್ನ ಕ್ಲೀನಾಗಿ ವೈಪ್ ಮಾಡಿಡಬೇಕು, ಮತ್ತು ಸೆನ್ಸಿಟಿವ್ ಆಗಿ ಈ ಕೇಬಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟು CO2 ಇನ್ಸಪುಲೇಟರ್ ಕೇಬಲ್. ಇದು ಕೂಡ 2 ಎಂಡ್ಸ್ ಇರುತ್ತೆ. ಒಂದು ಎಂಡು ನಾವು CO2 ಇನ್ಸಪುಲೇಟರ್ ಮಷಿನ್ಗೆ ಕನೆಕ್ಟ್ ಮಾಡ್ತೀವಿ, ಮತ್ತೊಂದು ನಾವು 10mm ಫೋರ್ಟ್ಗೆ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಳ್ತೀವಿ. ಮತ್ತು ನಾವು ಫ್ಲೋ ರೇಟ್ ನೋಡೋದಾದರೆ ಇಲ್ಲಿ 3 ಲೀಟರ್ಸ್ ಅಥವಾ 4 to 6 ಲೀಟರ್ಸ್ ಇಟ್ಕೊಂಡಿರ್ತೀವಿ. ಮತ್ತು ಪ್ರೆಜರ್ ತೊಗೊಂಡ್ರೆ 10 to 20 mm ಇರುತ್ತೆ. ಮತ್ತು ಆಫ್ಟರ್ ಕೇಸ್ ನಾವು ಕೇಬಲ್ನ ವೈಪ್ ಮಾಡಿ ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.